ರಾಜ್ಯ ರಾಜಕೀಯದಲ್ಲಂತೂ ಆಶ್ಚರ್ಯಕರ ಘಟನೆ ನಡೆದಿದೆ. ರಾಹುಲ್ ಭೇಟಿ ವೇಳೆ ಡಿಸಿಎಂ ಡಿಕೆಶಿ ಸೈಡ್ ಲೈನ್ ಆದ್ರ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂತದ್ದು. ರಾಹುಲ್ ಎದುರು ಸಿದ್ದು ಹೈಲೈಟ್ ಆಗ್ತಾ ಇದ್ದಾರೆ, ಆದ್ರೆ ಡಿಕೆ ಸೈಲೆಂಟ್ ಆಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಸ್ವಾಗತಿಸುವಾಗ ಸೈಡ್ ಆದ್ರ ಡಿಕೆಶಿ ಅನ್ನುವಂತ ಪ್ರಶ್ನೆ ಇಲ್ಲಿ. ಸಿದ್ದು ಹಿಂದೆ ಸಚಿವ ಜಾರ್ಜ್ ಮುಂತಾದವರಿದ್ರು, ಆದ್ರೆ ಮುಂದೆ ಬರದೆ ಸೈಡ್ ಅಲ್ಲೇ ನಿಂತಿದ್ದಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿಯಿಂದ ಡಿಸಿಎಂ ಡಿಕೆಶಿಯನ್ನ ಕಡೆಗಣನೆ ಮಾಡಲಾಗಿದೆಯಾ? ಸಚಿವರಿಂದಲೂ ರಾಹುಲ್ ಗಾಂಧಿಗೆ ಹೂಗುಚ್ಛ ನೀಡಿ ಸ್ವಾಗತ. ಸಿಎಂ ಜೊತೆ ರಾಹುಲ್ ಗಾಂಧಿಯನ್ನ ಸ್ವಾಗತಿಸಿದ ಸಚಿವರನ್ನ ಖುದ್ದು ರಾಹುಲ್ ಗಾಂಧಿಗೆ ಪರಿಚಯಿಸಿದ್ದಾರಂತೆ ಸಿಎಂ. ಈ ವೇಳೆ ಎಲ್ಲವನ್ನ ನೋಡುತ್ತಾ ಹಿಂದೆ ನಿಂತಿದ್ರು ಡಿಕೆ ಶಿವಕುಮಾರ್. ನಾಳೆ ಕೇರಳಕ್ಕೆ ಹೋಗ್ತಾರೆ ರಾಹುಲ್ ಗಾಂಧಿ, ಅಲ್ಲಿ ಅನೇಕ ಸಭೆಗಳಿವೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕಕ್ಕೂ ಕೂಡ ಭೇಟಿಯನ್ನು ನೀಡಿ ಇಲ್ಲಿಂದ ಕೇರಳಕ್ಕೆ ತೆರಳುತ್ತಾರೆ. ಆದರೆ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಾವು ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಈ 2.5 ವರ್ಷದಲ್ಲಿ ಯಾವತ್ತಾದ್ರೂ ನೀವು ಡಿಕೆಶಿಯನ್ನ ಆ ರೀತಿ ನೋಡಿದ್ದೀರಾ? ನೋ. ದಿ ಆನ್ಸರ್ ಇಸ್ ನೋ. ಡಿಕೆಶಿ ಕಂಪ್ಲೀಟ್ ಆಗಿ ಸೈಡ್ ಲೈನ್ ಆಗಿದ್ದಾರೆ. ಇವೇನ್ ರಾಹುಲ್ ಗಾಂಧಿ ಕೂಡ ಮಾತಾಡಿಸುವಂತ ಯಾವುದೇ ವಿವೇಚನೆಯನ್ನ ಅಲ್ಲಿ ತೋರಿಸ್ತಾ ಇಲ್ಲ. ಸೊ ರಾಜ್ಯ ರಾಜಕಾರಣದಲ್ಲಿ ಡೆಲ್ಲಿಯ ಮೀಟಿಂಗ್ಗಳಲ್ಲಿ ಏನೇನಾಗಿರಬಹುದು ಅನ್ನೋದಕ್ಕೆ ಈ ಒಂದು ಘಟನೆ ಇದೆಯಲ್ಲ, ಇದು ಸಾಕ್ಷಿ ಆಗುತ್ತೆ. ಇದು ಮಾತಾಡ್ತಾ ಇದೆ, ಈ ಘಟನೆ ಮಾತಾಡ್ತಾ ಇದೆ. ಅರ್ಥಾತ್ ಇಲ್ಲಿ ಮೇಲುಗೈ ಆಗಿದ್ದು ಬೇರೆ ಯಾರದ್ದು ಅಲ್ಲ, ಸಿಎಂ ಸಿದ್ದರಾಮಯ್ಯರವರದ್ದು. ಡಿಕೆಶಿ ಅವರನ್ನ ಸೈಡ್ ಲೈನ್ ಮಾಡಲಾಗ್ತಾ ಇದೆ. ಹಾಗಾಗಿ ಡಿಕೆಶಿಯ ಕುರಿತಾಗಿ ಕ್ಯಾರೆ ಅಂತ ಇಲ್ಲ, ಯಾವತ್ತೂ ನೋಡಲಿಲ್ಲ. ಡಿಕೆಶಿ ಈ ರೀತಿಯಲ್ಲಿ ಸೈಡಲ್ಲಿ ನಿಂತ್ಕೊಂಡು ಒಬ್ರೊಬ್ಬರನ್ನೇ ನೋಡ್ತಾ ಇರುವಂಥ ದೃಶ್ಯಾವಳಿ ಇದೆಯಲ್ಲ, ಈ 2.5 ವರ್ಷದಲ್ಲಿ ಯಾವತ್ತೂ ನೋಡಲಿಲ್ಲ. ಒಂದು ಕಡೆಯಲ್ಲಿ ಸಿಎಂಗೆ ಪೈಪೋಟಿ ನೀಡುವ ರೀತಿಯಲ್ಲಿ ಅವರ ವರ್ಚಸ್ಸಿತ್ತು, ಅವರ ಓಡಾಟಗಳಿತ್ತು, ಅವರ ಮಾತುಕತೆಗಳಿತ್ತು. ಆದರೆ ಮೌನದಿಂದ ಏನೂ ಮಾತಾಡದೆ, ಯಾವುದೇ ಆ್ಯಕ್ಷನ್ಗಳನ್ನು ತಗೊಳ್ಳದೆ, ಎದುರಿಗೂ ಬಾರದೆ ಸೈಡಲ್ಲಿ ನಿಂತ್ಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ವಿಜುವಲ್ನಲ್ಲಿ ನಾವು ತೋರಿಸ್ತಾ ಇದ್ದೀವಿ. ರಾಹುಲ್ ಗಾಂಧಿಗೆ ನೇರವಾಗಿ ಸಚಿವರು ಕೂಡ ಅಲ್ಲಿ ಹೂಗುಚ್ಛವನ್ನು ನೀಡ್ತಾ ಇಲ್ಲ, ಬದಲಿಗೆ ಸಿಎಂ ಸಿದ್ದರಾಮಯ್ಯರೇ ಒಬ್ಬರೊಬ್ಬರನ್ನು ಕೂಡ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ನೋಡಿ, ಇವರು ಇಂಥ ಸಚಿವರು, ಇವರು ಇಂಥ ಸಚಿವರು ಅಂತ ಹೇಳಿ. ಇದರ ಜೊತೆಯಲ್ಲೇ ನಿನ್ನೆ ಘಟನೆಯನ್ನು ಕೂಡ ನಾವು ನೆನ್ಪು ಮಾಡ್ಕೊಳ್ಬೇಕು. ನಿನ್ನೆ ಏನಾಯಿತು? ಸಭೆಯೊಂದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ನೇರವಾಗಿ ಡಿಕೆಶಿಗೆ ಟಾಂಗ್ ಕೊಟ್ಟರು. ಮತ್ತಷ್ಟು ಅಪ್ಡೇಟ್ಗಳು ಬರ್ತಾ ಇದೆ. ಏನಂತ? ನಮ್ಮಲ್ಲಿ ಯಾವುದೇ ಗೊಂದಲ ಸಮಸ್ಯೆಯೂ ಕೂಡ ಇಲ್ಲ, ಏನಿಲ್ಲ, ಎಲ್ಲದೂ ಕಣ್ಣಾರೆ ಕಾಣಿಸ್ತಿದೆಯಲ್ಲ, ಇನ್ನೂ ನೀವಿಲ್ಲ ಅಂತ ಹೇಳಿದ್ರೆ ನಂಬೋದು ಯಾರು? ಡಿಕೆಶಿ ಮಾತನಾಡಿದ್ದಾರೆ, ನಾನು ಮಾತನಾಡಿದ್ದೇನಾ? ರಾಹುಲ್ ಭೇಟಿ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೇ ತೀರ್ಮಾನಗಳಿದ್ರೂ ಕೂಡ ಹೈಕಮಾಂಡ್ ಮಾಡುತ್ತೆ. ವರಿಷ್ಠರ ನಿರ್ಧಾರಕ್ಕೆ ನಾನು ಮತ್ತು ಡಿಕೆಶಿ ಬದ್ಧ ಎಂದಿದ್ದೇವೆ. ಸದ್ಯಕ್ಕೆ ನಾನೇನು ದೆಹಲಿಗೆ ಹೋಗ್ತಾ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಸೊ ಡಿಕೆಶಿ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರಂತೆ. ಎಲ್ಲದೂ ಸರಿ ಇದೆ, ಯಾರು ಏನು ಯೋಚನೆ ಮಾಡಬೇಡಿ, ಎಲ್ಲದೂ ಕೂಡ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಎಲ್ಲದೂ ಸರಿ ಇದ್ದಿದ್ರೆ ಡಿಕೆಶಿ ಅವರೇ ನೀವು ಹಿಂಗೆ ನಿಂತ್ಕೊಳ್ಳುವ ಮನುಷ್ಯನೇ ಅಲ್ವಲ್ಲ. ಯಾವತ್ತಿಗೂ ಮುನ್ನೆಲೆಯಲ್ಲೇ ಕಾಣಿಸ್ಕೊಳ್ತಾ ಇದ್ದಂಥ ನಾಯಕರಾದವರು ನೀವು. ಯಾವತ್ತಿಗೂ ಸಿದ್ದರಾಮಯ್ಯರವರ ಎಡ ಅಥವಾ ಬಲದಲ್ಲಿ ಸಮಾನವಾಗಿ ನಿಂತು ಡಿಸಿಎಂ ಅನ್ನುವ ಪಟ್ಟಕ್ಕೆ ಹಿಗ್ಗಿನಿಂದ ಹಮ್ಮಿನಿಂದ ನಿಂತ್ಕೊಳ್ತಿದ್ದಂಥ ನೀವು ಇದೀಗ ಸೈಡ್ ಮೂಲೆ ಗುಂಪಾಗಿದ್ದೀರಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಎಲ್ಲದೂ ಸರಿ ಇಲ್ಲ. ನೀವು ಹೇಳ್ತೀರಿ ಎಲ್ಲದೂ ಸರಿ ಇದೆ, ನಮ್ಮಲ್ಲೇನು ತಪ್ಪಿಲ್ಲ, ಎಲ್ಲದೂ ಹೈಕಮಾಂಡ್ ತೀರ್ಮಾನಕ್ಕೆ ಯಾವುದು ಬಂದಂಗಿಲ್ವಲ್ಲ. ನಾನು ಆಗ ಮಾತಾಡ್ತಾ ಇದ್ದೆ, ಕಳೆದ ಬಾರಿ ನಿನ್ನೆ ನಡೆದಂತಹ ಘಟನೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, ಡಿಕೆಶಿ ಅವರೇ ನೀವು ನಮ್ಮ ಕಡೆ ಬರಲೂಬೇಡಿ, ನಾವು ನಿಮ್ಮ ಕಡೆ ಬರೋದು ಇಲ್ಲ. ನೀವೇನು ಅನುದಾನಗಳನ್ನು ಕೊಟ್ಟಿದ್ದೀರಿ, ಸಿಎಂ ಕ್ಷೇತ್ರಕ್ಕೆ ಏನು ಅನುದಾನ ಕೊಟ್ಟಿದ್ದೀರಿ, ನಿಮ್ಮ ಕ್ಷೇತ್ರಕ್ಕೆ ಏನು ಅನುದಾನ ಕೊಟ್ಟಿದ್ದೀರಿ, ಕನಿಷ್ಠ ಪಕ್ಷ 75% ಆದರೂ ನಮ್ಮ ಕಡೆ ಕೊಡಿ ಅಂತ ಸ್ವತಃ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳ್ತಾರೆ. ಅದರ ಮರುದಿನವೇ ಇವತ್ತು ರಾಹುಲ್ ಗಾಂಧಿ ಸಂಪೂರ್ಣವಾಗಿ
DK ಅವರನ್ನ ಇಗ್ನೋರ್ ಮಾಡ್ತಾ ಇರುವಂಥದ್ದು. DCM DK ಶಿವಕುಮಾರ್ ಅವರನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ. ವಿಜುವಲ್ಗಳಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಮೂಲೆ ಗುಂಪಾಗಿದ್ದಾರೆ ನೋಡಿ. ಆ ಗಾರ್ಡ್ ಇದ್ದಾರಲ್ಲ, ಆ ಸೆಕ್ಯೂರಿಟಿ ಗಾರ್ಡ್ ಹಿಂದೆಗಡೆ ನಿಂತ್ಕೊಂಡಿರೋದು DK ಶಿವಕುಮಾರ್, ಬಂಡೆ ಅಂತ ಕರೆಸ್ಕೊಂಡವರು, ಈ ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದವರು. ಎಲ್ಲೋ ಒಂದು ಕಡೆ DK ಅವರ ಪವರ್ ಡೌನ್ ಆಗಿಬಿಟ್ಟಿದೆಯಾ ಇಲ್ಲಿ ಅನ್ನುವಂಥ ಪ್ರಶ್ನೆ. ಇನ್ನು ನಮ್ಮ ಪ್ರತಿನಿಧಿ ಸಂದೀಪ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂದೀಪ್, ನಿಜಕ್ಕೂ ಆಶ್ಚರ್ಯ ಬೆಳವಣಿಗೆ. ನಿನ್ನೆ ನೋಡಿದರೆ ಸ್ವತಃ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು DK ಅವರಿಗೆ ಟಾಂಗ್ ಕೊಟ್ಟರು. ನಾಳೆ ಕೇರಳಕ್ಕೆ ಹೋಗಬೇಕು, ಇವತ್ತು ಹಾಗಾಗಿ ಕರ್ನಾಟಕಕ್ಕೆ ವಿಸಿಟ್ ಕೊಟ್ಟು ಹೋಗ್ತೀವಿ ಅಂತ ಬಂದಂತಹ ರಾಹುಲ್ ಗಾಂಧಿ ಎದುರಿಗೆ ಸಂಪೂರ್ಣವಾಗಿ ಇವತ್ತು DK ಅವರು ಸೈಡ್ ಲೈನ್ ಆಗಿದ್ದಾರೆ ಅನ್ನುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಅವರೆಷ್ಟೇ ಹೇಳ್ಬೋದು ನಮ್ಮೊಳಗಡೆ ಎಲ್ಲದೂ ಸರಿ ಇದೆ ಅಂತ ಹೇಳಿ, ಆದರೆ ಸಂದೀಪ್, ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಚಾರ, ಈ 2.5 ವರ್ಷದಲ್ಲಿ DK ಅವರನ್ನ ಯಾವತ್ತೂ ಈ ರೀತಿ ನೋಡಲಿಲ್ಲ. ಆ ರೀತಿ ಮೂಲೆ ಗುಂಪಾಗಿಬಿಟ್ಟಿದಾರಲ್ಲ, ಏನೇನು ಅಪ್ಡೇಟ್ಸ್ಗಳಲ್ಲಿಂದ ಲಭ್ಯವಾಗ್ತಾ ಇದೆ ಸಂದೀಪ್? ಕಾರ್ತಿಕೇನು ಇವತ್ತು ತಮಿಳುನಾಡಿನ ನೀಲಗಿರಿ ಸಮೀಪದ ಗೂಡ್ಲೂರಿಗೆ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ತೆರಳಲಿಕ್ಕಾಗಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿರವರು ಮೈಸೂರು ವಿಮಾನ ನಿಲ್ದಾಣಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲಿ ಪಕ್ಷದ ವತಿಯಿಂದ ಅವ್ರನ್ನ ಸ್ವಾಗತಿಸುವಂತ ಕಾರಣಕ್ಕಾಗಿ ಬೆಂಗಳೂರಿನಿಂದ ಖುದ್ದು CM ಹಾಗೂ DCM ಆಗಿರ್ತಕ್ಕಂಥ DCM ಆದಿಯಾಗಿ ಹಲವರು ಸಚಿವರು ಕೂಡ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಸ್ವಾಗತಿಸುವ ವೇಳೆ DK ಶಿವಕುಮಾರ್ ಅವರು ಸೈಡ್ ಲೈನ್ ಆದ್ರ ಅನ್ನುವಂಥದ್ದು ಈಗ ಎಲ್ಲರ ಚರ್ಚೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಸಾಕಷ್ಟು ಅಲ್ಲಿ ವಿಡಿಯೋ ಮತ್ತು ಫೋಟೋಗಳಲ್ಲಿ ಕೂಡ ಸಿಎಂ ಅನ್ನ ರಾಹುಲ್ ಗಾಂಧಿ ಅವರು ಬಹಳ ಅಭಿನಂದಿಸಿ ಮಾತನಾಡ್ತಾರೆ. ಅದೇ ಈ ಒಂದು ಸಂದರ್ಭದಲ್ಲಿ DK ಶಿವಕುಮಾರ್ ಹಿಂದೆ ಉಳಿದಿರ್ತಾರೆ. ಖುದ್ದು CM ಅವರೇ ಆ ಮಂತ್ರಿಗಳನ್ನ ಕೂಡ ರಾಹುಲ್ ಗಾಂಧಿ ಅವರಿಗೆ ಮುಖಾಮುಖಿ ಭೇಟಿಯನ್ನ ಮಾಡಿಸಿ ಪರಿಚಯ ಮಾಡಿಸುವಂತ ಕೆಲಸಕ್ಕೆ ಕೂಡ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಎಲ್ಲೂ ಕೂಡ KPCC ಅಧ್ಯಕ್ಷರಾಗಿರ್ತಕ್ಕಂಥದ್ದು ಅಂದ್ರೆ ಪಕ್ಷದ ಒಂದು ವತಿಯಿಂದ ಈ ಒಂದು ಪ್ರೋಟೋಕಾಲ್ ಅಲ್ಲಿ ಕೂಡ ಮುಂದೆ ಇರ್ತಕ್ಕಂತಹ DK ಶಿವಕುಮಾರ್ ಅವರು ಹಿಂದೆ ಉಳಿದ್ಬಿಟ್ರ ಅನ್ನುವಂಥದ್ದು ಈಗ ಆ ಒಂದು ಫೋಟೋಗಳಿಂದ DK ಶಿವಕುಮಾರ್ ಅವರು ಸೈಡ್ ಲೈನ್ ಆದ್ರ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಕೂಡ ಹುಟ್ಟಾಕಿರ್ತಕ್ಕಂತಹದ್ದು. ಖಾಸಗಿ ಕಾರ್ಯಕ್ರಮಕ್ಕೆ ಹೆಲಿಕಾಪ್ಟರ್ ನಲ್ಲಿ ತೆರಳಿದಂತಹ ರಾಹುಲ್ ಗಾಂಧಿ ಒಂದು ನಿರ್ಗಮನದ ಬಳಿಕ ಕೂಡ ಇನ್ನು ಏರ್ಪೋರ್ಟ್ ನಿಂದ ಈ ಉಭಯ ನಾಯಕರು ಕೂಡ ಪ್ರತ್ಯೇಕವಾಗಿ ಆಚೆಗೆ ಬಂದಿರತಕ್ಕಂತಹದ್ದು. ಮಾಧ್ಯಮಗಳ ಬಳಿ ಮಾತನಾಡ್ಲಿಕ್ಕೆ ಸಿದ್ದರಾಮಯ್ಯನವರು ಆಗಮಿಸಿದ್ರೆ DK ಶಿವಕುಮಾರ್ ಅವರು ಆ CM ಅವರ ಜೊತೆಗೆ ಬರ್ದೇನೆ ಮಗಳ ಕಾರಣವನ್ನ ನೀಡಿ ಮತ್ತೆ ಆ ವಿಮಾನ ನಿಲ್ದಾಣದಿಂದ ಪ್ರತ್ಯೇಕವಾಗಿ ತೆರಳಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಇಬ್ಬರ ನಡುವೆ ವೈಮನಸ್ಸು ಮತ್ತು DK ಶಿವಕುಮಾರ್ ಅವರು ಸೈಡ್ ಲೈನ್ ಆಗ್ತಾ ಇದೆಯಾ ಅನ್ನುವಂಥ ಗಾಢ ಒಂದು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಕಾರ್ತಿಕ್, ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.